ಮಹಾರಾಷ್ಟ್ರದಲ್ಲಿ ಆಹಾರ ಇಲಾಖೆ ಕಾರ್ಯಾಚರಣೆಯನ್ನ ನಡೆಸಿದೆ. ಇಲ್ಲಿ ದಾಳಿಯನ್ನ ನಡೆಸಿದ ವೇಳೆ ಆಹಾರ ಉತ್ಪನ್ನಗಳಲ್ಲಿ ಕ್ರಿಮಿಕೀಟ ಪತ್ತೆಯಾಗಿದೆ. ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿ ನಗರದಲ್ಲಿ ಘಟನೆ ನಡೆದಿದೆ. ಗಾಯತ್ರಿ ಮೇವಾಡ್ ಪ್ರೈವೇಟ್ ಲಿಮಿಟೆಡ್ ಪರವಾನಗಿಯನ್ನ ರದ್ದುಗೊಳಿಸಲಾಗಿದೆ. ಆಹಾರ ಸಂಸ್ಥೆಯ FSSAI ಪರವಾನಗಿಯನ್ನ ಅಮಾನತುಗೊಳಿಸಲಾಗಿದೆ. FDAದಿಂದ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಕ್ರಮವನ್ನ ಕೈಗೊಳ್ಳಲಾಗಿರುವಂತದ್ದು. ದಾಳಿ ವೇಳೆ ಆಹಾರ ಸುರಕ್ಷತಾ ನಿಯಮಗಳ ಉಲ್ಲಂಘನೆಯಾಗಿರೋದು ತುಂಬಾ ಸ್ಪಷ್ಟವಾಗಿ ಕಂಡು ಬಂದಿದೆ. ಇಲ್ಲಿ ಸಸ್ಪೆಂಡ್ ಆಗುವಂತ ಅವಧಿಯಲ್ಲಿ ಆಹಾರ ಉತ್ಪನ್ನ ತಯಾರಕಕ್ಕೆ ಈಗ ಬ್ರೇಕ್ ಅನ್ನು ಹಾಕಲಾಗಿದೆ. ಸಂಗ್ರಹಣೆ ಮತ್ತು ವಿತರಣೆ ಹಾಗೂ ಮಾರಾಟಕ್ಕೂ ಕೂಡ ನಿಷೇಧವನ್ನ ಹೇರಲಾಗಿರುವಂತದ್ದು. ಈಗ ಯಾವ ಅವಧಿಯಲ್ಲಿ ಸಸ್ಪೆಂಡ್ ಮಾಡಲಾಗಿರುತ್ತೋ ಆ ಅವಧಿಯಲ್ಲಿ ಸಂಗ್ರಹಣೆ ಮಾಡುವಂತಿಲ್ಲ, ವಿತರಣೆ ಮಾಡುವಂತಿಲ್ಲ, ಮಾರಾಟವು ಮಾಡುವಂತಿಲ್ಲ ಅಂತ ಹೇಳಿ ನಿಷೇಧವನ್ನ ಹೊರಡಿಸಲಾಗಿರುವಂತದ್ದು. ಈಗ ಮಹಾರಾಷ್ಟ್ರದಲ್ಲಿ ಆಹಾರ ಇಲಾಖೆಯಿಂದ ನಡೆಸಿರುವಂತಹ ಕಾರ್ಯಾಚರಣೆಯಲ್ಲಿ ಈ ಮಾಹಿತಿ ಲಭ್ಯವಾಗಿರುವಂತದ್ದು. ದಾಳಿಯ ವೇಳೆ ಇಲ್ಲಿ ಆಹಾರ ಉತ್ಪನ್ನಗಳಲ್ಲಿ ಕ್ರಿಮಿಕೀಟಗಳು ಪತ್ತೆಯಾಗಿರುವಂತದ್ದು. ಗಾಯತ್ರಿ ಮೇವಡ ಪ್ರೈವೇಟ್ ಲಿಮಿಟೆಡ್ನ ಪರವಾನಗಿಯನ್ನ ರದ್ದು ಮಾಡಲಾಗಿದೆ. ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿ ನಗರದಲ್ಲಿ ಇಂಥದ್ದೊಂದು ಘಟನೆ ನಡೆದಿರುವಂತದ್ದು. ಆಹಾರ ಸಂಸ್ಥೆಯ FSSAIನ ಪರವಾನಗಿ ಏನಿರುತ್ತೆ, ಲೈಸೆನ್ಸ್ ಏನಿರುತ್ತೆ, ಅದನ್ನ ಕೂಡ ಅಮಾನತುಗೊಳಿಸಲಾಗಿದೆ. FDAದಿಂದ ತಕ್ಷಣವೇ ಈ ಒಂದು ಆದೇಶವನ್ನ ಜಾರಿಗೆ ತರಬೇಕು ಅಂತ ಹೇಳಿ ಕ್ರಮವನ್ನ ಕೈಗೊಳ್ಳಲಾಗಿದೆ. मतलब